ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ಬೇರೆ ಇಲಾಖೆಗೆ ವರ್ಗಾನ. ಕಾಕ್ರೋಚ್ ಡಿಮ್ಯಾಂಡ್ ಬಗ್ಗೆ ಮೋದಿ ಸರ್ಕಾರದ ನಿಲುವು ಏನು? ಹಾಗಾದ್ರೆ ರಾಜೀನಾಮೆ ಕೊಡಿಸ್ತಾರಾ ಅಥವಾ ಧರ್ಮೇಂದ್ರ ಪ್ರಧಾನ್ ಅವರನ್ನ ಬೇರೆ ಇಲಾಖೆಗೆ ಜವಾಬ್ದಾರಿ ಕೊಟ್ಟು ವರ್ಗ ಮಾಡ್ತಾರಾ ಅಂತ ಬಿಜೆಪಿ ಡಿಮ್ಯಾಂಡ್ಗಳೆಲ್ಲವನ್ನು ಕೂಡ ಒಪ್ಕೊಳ್ಳುತ್ತಾ ಕೇಂದ್ರ? ಮಧ್ಯಾಹ್ನದೊಳಗೆ ತನ್ನ ನಿರ್ಧಾರ ಪ್ರಕಟಿಸುತ್ತಾ ಕೇಂದ್ರ ಸಚಿವರ ಜೊತೆಗೆ ಸದ್ಯ ಮಾತುಕತೆ ಆಗಿದೆ. ಏನ್ ಹೇಳ್ಬೋದು ಕೇಂದ್ರ ಸಚಿವರು ಅಂತ? ಬಿಜೆಪಿ ಸರ್ಕಾರದ 3ನೇ ಸುತ್ತಿನ ಮಾತುಕತೆಯತ್ತ ಎಲ್ಲರ ಚಿತ್ತ. ಮಧ್ಯಾಹ್ನ 3:30ಕ್ಕೆ ನಡೆಯಲಿರುವಂತಹ ಬಿಜೆಪಿ ಮತ್ತು ಸರ್ಕಾರದ ಸಭೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ಕಾಕ್ರೋಚ್, ಅದರ ಜೊತೆಗೆ ಸಚಿವ ಪ್ರಧಾನ್ ರಾಜೀನಾಮೆ ನೀಡುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕಿರುವ ಸರ್ಕಾರ. ಜವಾಬ್ದಾರಿಯಿಂದ ಓಡಿ ಹೋಗುವುದು ಸುಲಭ, ಜನಾದೇಶಕ್ಕೆ ತಕ್ಕಂತೆ ಕೆಲಸ ಮಾಡ್ತೀವಿ ಅಂತಿದೆ ಸರ್ಕಾರ. ಕಠಿಣ ಕಾನೂನು, ಶಿಕ್ಷಣ ಸುಧಾರಣೆ ಬೇಡಿಕೆ ಬಗ್ಗೆ ಅದ್ರ ಬಗ್ಗೆ ಮಾತ್ರ ಸಕಾರಾತ್ಮಕವಾಗಿ ಚರ್ಚೆ. ಹಾಗಾಗಿ ಸರ್ಕಾರ ವರ್ಸಸ್ ಬಿಜೆಪಿ ಜಟಾಪಟಿ ಹೀಗೆ ಮುಂದುವರೆದ್ರೆ ಹೋರಾಟ, ಪ್ರತಿಭಟನೆಯೂ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಕೇಂದ್ರ ಸಚಿವರ ಜೊತೆಗೆ ಬಿಜೆಪಿ 2 ಸುತ್ತಿನ ಮಾತುಕತೆ ನಡೆಸಿದ್ದಾಗಿದೆ. ಇವತ್ತು 3ನೇ ಸುತ್ತಿನ ಮಾತುಕತೆ 3:30ಕ್ಕಿದೆ. ಆ ಸಂದರ್ಭದಲ್ಲಿ ಏನಾಗಬಹುದು? ಕಾಕ್ರೋಚ್ ಜನತಾ ಪಾರ್ಟಿ ಅಂತೂ ಸದ್ಯಕ್ಕೆ ತನ್ನ ಪಟ್ಟನ್ನ ಸಡಿಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಮತ್ತೊಂದ್ ಕಡೆ ಕೇಂದ್ರ ಸಚಿವರು ಕೂಡ ಹೇಳ್ತಿರೋದೇನೆಂದ್ರೆ, ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಿಲ್ಲ, ನಾವು ಜವಾಬ್ದಾರಿಯಿಂದ ನಡ್ಕೊಳ್ತೀವಿ ಮುಂದೆ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಬಿಜೆಪಿ ಅವಕಾಶ ಮಾಡಿಕೊಡುತ್ತಾ? ತಮ್ಮ ಬೇಡಿಕೆಗಳನ್ನ ಸಡಿಲಿಕೆ ಮಾಡ್ತಾರ ಅನ್ನುವಂತ ಪ್ರಶ್ನೆ ಇದೆ. ಮೋದಿ ಸರ್ಕಾರದಲ್ಲಿ ರಾಜೀನಾಮೆ ನೀಡಿದ ಸಚಿವರನ್ನ ಸದ್ಯಕ್ಕೆ ನಾವಿಲ್ಲಿ ಗಮನಿಸೋದಾದ್ರೆ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಎಂಜೆ ಅಕ್ಬರ್ ಮತ್ತು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ 2018ರಲ್ಲಿ ಮೀಟೂ ಆರೋಪದಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹ ಕೇಳಿ ಬರ್ತಾ ಇದೆಯಲ್ಲ, ಇವರು ರಾಜೀನಾಮೆ ಕೊಡಬಹುದಾ ಅನ್ನುವಂತ ಪ್ರಶ್ನೆ ಇದೆ. ಬಟ್ ಸರ್ಕಾರ ಅವ್ರನ್ನ ಬಿಟ್ಕೊಡಕ್ ರೆಡಿ ಇಲ್ಲಪ್ಪ. ಬೇರೆ ಖಾತೆನೂ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ರಾಜೀನಾಮೆನೂ ಕೊಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ತಾವು ಮಾಡಿದ್ದೇ ಸರಿ ಅನ್ನೋ ನಿಟ್ಟಲ್ಲಿ ಸೆಲ್ಫಿ ವಿಡಿಯೋ ಮೂಲಕ ಈಗಾಗಲೇ ಪ್ರಧಾನಿ ಮೋದಿ ಅವರು ನಾವು ವಿದ್ಯಾರ್ಥಿಗಳ ಪರ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಬಿಟ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಿಸ್ತೀವಿ ಅಂತ ಅಂತೂ ಹೇಳಿಲ್ಲ. ಅದೇ ರೀತಿಯಾಗಿ ಮತ್ತೆ ಯಾರ್ಯಾರು ರಾಜೀನಾಮೆ ಕೊಟ್ಟಿರೋದು ಅಂತ ನಾವು ಇಲ್ಲಿ ಗಮನಿಸೋದಾದ್ರೆ, ಡಾಕ್ಟರ್ ಹರ್ಷವರ್ಧನ್ ಸಿಂಗ್ ಏನಿದ್ದಾರೆ ಆರೋಗ್ಯ ಸಚಿವರು, 2021ರಲ್ಲಿ ಕೋವಿಡ್ ಅಸಮರ್ಪಕ ನಿರ್ವಹಣೆ ಮಾಡಿದ್ದಕ್ಕೆ ಇವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಎದುರಾಗಿತ್ತು. ರವಿಶಂಕರ್ ಪ್ರಸಾದ್ ಮಾಹಿತಿ ತಂತ್ರಜ್ಞಾನ ಸಚಿವ, 2021ರಲ್ಲಿ ಹೊಸ ಐಟಿ ಕಾಯ್ದೆ ಜಾರಿ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದಿತ್ತು. ಇನ್ನು ಪ್ರಕಾಶ್ ಜಾವಡೇಕರ್ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವ, ಕೋವಿಡ್ ಅಸಮರ್ಪಕ ನಿರ್ವಹಣೆ ಹಿನ್ನೆಲೆ ಅವರನ್ನು ಕೂಡ ಪ್ರತಿಭಟನೆ ನಡೆಸಿ ರಾಜೀನಾಮೆ ಕೊಡುವಂತೆ ಮಾಡಲಾಯಿತು. ಪ್ರಕಾಶ್ ಜಾವಡೇಕರ್ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ರು. ಆಗ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ, ನೀಟ್ ಪೇಪರ್ ಲೀಕ್ ಹಗರಣ ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರಾಜೀನಾಮೆ ಕೊಡ್ಲೇಬೇಕು ಅಂತ ದೇಶದ ವಿವಿಧ ಭಾಗಗಳಿಂದ ಬಂದಿರುವಂತ ವಿದ್ಯಾರ್ಥಿಗಳು, ಪೇರೆಂಟ್ಸ್ ಕೂಡ ದೆಹಲಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನಾ ಕಿಚ್ಚು ಹೊತ್ಕೊಂಡಿದೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರಾ ಗೊತ್ತಿಲ್ಲ. ಸರ್ಕಾರ ಇದ್ರ ಬಗ್ಗೆ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಬಟ್ ಅವ್ರು ರಾಜೀನಾಮೆ ಕೊಡೋವರೆಗೂ ನಮ್ಮ ಪಟ್ಟನ್ನ ನಾವು ಸಡಿಲಿಸಲ್ಲ ಅಂತೇಳಿ ಬಿಜೆಪಿ ಕೂಡ ಪಟ್ಟು ಹಿಡಿದಿದೆ. ಮತ್ತೊಂದು ಕಡೆ ಬಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರಿಗೆ ಟೈಫಾಯ್ಡ್ ಕೂಡ ಆಗಿದೆಯಂತೆ. ಹಂಗಿದ್ರು, ಅಷ್ಟೆಲ್ಲ ಅನಾರೋಗ್ಯ ಇದ್ರೂ ಕೂಡ ಅವರು ಚಳುವಳಿಯಲ್ಲಿ ಭಾಗಿಯಾಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನ ಕೈ ಬಿಡಲ್ಲ. ಜೊತೆಗೆ ಅವ್ರ ಜೊತೆಗೆ ಯಾರ್ಯಾರು ವಿದ್ಯಾರ್ಥಿಗಳಿದಾರಲ್ಲ ಅವ್ರಿಗೂ ಕೂಡ ಕರೆ ಕೊಟ್ಟಿದ್ದಾರೆ, ನಾವು ಧೃತಿಗೆಡೋದು ಬೇಡ, ಹಾಗೇನೆ ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ಳೋದು ಕೂಡ ಬೇಡ ಅಂತ. ಅಂದ್ರೆ ಮೊನ್ನೆಷ್ಟೇ ಹಿಂಸಾಚಾರಕ್ಕೆ ತಿರುಗಿತ್ತಲ್ಲ ಹೋರಾಟ, ಆ ರೀತಿ ಏನು ಆಗದೆ ಇರಲಿ ಅಂತ, ಕಾನೂನಿಗೆ ವಿರುದ್ಧವಾಗಿ ಯಾವ ನಡೆಯನ್ನು ಅನುಸರಿಸೋದು ಬೇಡ ಅಂತ. ಸದ್ಯಕ್ಕೆ ಇವತ್ತು 3:30ಕ್ಕೆ ನಡೆಯುವಂತ ಸಭೆ, 3ನೇ ಸುತ್ತಿನ ಸಭೆ ಇದು. ಸರ್ಕಾರ ಮತ್ತು ಬಿಜೆಪಿ ನಡುವಿನ ಮಾತುಕತೆ.
ಆ ಸಂದರ್ಭದಲ್ಲಿ ಏನ್ ಮಾತುಕತೆ ಆಗುತ್ತೆ ಅನ್ನುವಂಥ ಕುತೂಹಲ ಇದೆ. ಕಾರಣ ಕೇಂದ್ರ ಸರ್ಕಾರ ಸಮಯ ಕೇಳಿತ್ತು ನಿನ್ನೆ ಆದಂತ ಮೀಟಿಂಗ್ ಸಂದರ್ಭದಲ್ಲಿ, ಒಂದು ದಿನ ಟೈಮ್ ಬೇಕು ನಮಗೆ ಅಂತ. ಆ ಟೈಮಲ್ಲಿ ಏನ್ ಯೋಚನೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಇವತ್ತು ನಡೆಯುವಂತ ಆ ಮಾತುಕತೆಯ ಸಂದರ್ಭದಲ್ಲಿ ಸರ್ಕಾರ ತನ್ನ ಪಟ್ಟನ್ನ ಸಡಿಲಿಸುತ್ತಾ ಅಥವಾ ಸಿಜೆಪಿ ಸಡಿಲಿಸುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ 3:30ಕ್ಕೆ ನಡೆಯುವಂತ ಸಭೆಯಲ್ಲಿ ಸಿಜೆಪಿ ಕಡೆಯಿಂದ ಅಭಿಜಿತ್ ದೀಪ್ಕೆ ಇರ್ಬೋದು, ಜೊತೆಗೆ ಪ್ರಮುಖವಾಗಿ ಯಾರ್ಯಾರು ಭಾಗವಹಿಸಿದಾರಲ್ಲ ಪ್ರತಿಭಟನೆಯಲ್ಲಿ ಅವರೆಲ್ಲ ಭಾಗಿಯಾಗ್ತಾರೆ. ಇನ್ನು ಕೇಂದ್ರ ಸಚಿವರು ನಿನ್ನೆ ಕೂಡ ಜಿತೇಂದ್ರ ಸಿಂಗ್ ಮತ್ತೆ ನಡ್ಡಾ ಅವರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಇವತ್ತು ಯಾರ್ಯಾರು ಇರ್ತಾರೆ ನೋಡೋಣ.